ಬೆಳಗಿನ ಬ್ರೇಕ್‌ಫಾಸ್ಟು ತುಂಬ ರುಚಿಯಾಗಿರಬೇಕು, ಹಾಗೆಯೇ ಹೆಲ್ದಿಯಾಗಿರಬೇಕು. ನೋಡಿ ನಾನಿಲ್ಲಿ 2 ಕಪ್ ರೈಸನ್ನು ಚೆನ್ನಾಗಿ ತೊಳೆದ್ಬಿಟ್ಟು ರಾತ್ರಿ ನೆನೆ ಹಾಕಿಟ್ಟಿದ್ದೇನೆ. ಈಗ ಈ ಅಕ್ಕಿಯಲ್ಲಿರುವಂಥ ನೀರನ್ನು ಪೂರ್ತಿಯಾಗಿ ತೆಗೆದುಬಿಡಬೇಕು. ನೀರು ಸ್ವಲ್ಪನೂ ಇರಬಾರ್ದು ನೋಡಿ. ನೋಡಿ ನಾನಿಲ್ಲೊಂದು ಮೊಗೆಕಾಯಿಯನ್ನು ತೆಗೆದುಕೊಂಡಿದ್ದೇನೆ. ಇದಕ್ಕೆ ನಾವು ಮೊಗೆಕಾಯಿ ಅಂತೀವಿ. ಕೆಲವರು ಬಣ್ಣದ ಸೌತೆ ಅಂತಾರೆ, ಹಾಗೆಯೇ ಮಂಗಳೂರು ಸೌತೆ ಅಂತಲೂ ಹೇಳ್ತಾರೆ. ಇದು ದೊಡ್ಡದಿರೋದ್ರಿಂದ ಇದ್ರ ಅರ್ಧ ಭಾಗ ಅಷ್ಟೇ ದೋಸೆಗೆ ಹಾಕ್ತಾಯಿದ್ದೀನಿ. ಮೊದಲಿಗೆ ಇದನ್ನು ಕಟ್ ಮಾಡಿಕೊಂಡು ಅದರ ಸಿಪ್ಪೆ ಮತ್ತು ಬೀಜವನ್ನು ನೀಟಾಗಿ ತೆಗೆದುಕೊಳ್ಬೇಕು. ಇದು ಸಾಮಾನ್ಯವಾಗಿ ಸೌತೆಕಾಯಿ ಥರನೇ ಇರುತ್ತೆ, ಆದರೆ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಇದರಿಂದ ತುಂಬಾ ವೆರೈಟಿಯ ಅಡುಗೆಯನ್ನು ಮಾಡ್ಕೊಳ್ಳಿಕ್ಕಾಗತ್ತೆ. ನಾನಿವತ್ತು ನಿಮಗೆ ದೋಸೆ ರೆಸಿಪಿಯನ್ನು ಕಾಣಿಸ್ತಾ ಇದ್ದೀನಿ. ಹಾಗೆಯೇ ಮೊಗೆಕಾಯಿ ಕಡುಬಿನ ರೆಸಿಪಿಯನ್ನು ಸಹ ಕಾಣಿಸಿದ್ದೇನೆ, ನನ್ನ ಚಾನಲಲ್ಲಿ ಇದೆ, ಬೇಕಾದರೆ ಚೆಕ್ ಮಾಡ್ಕೊಳ್ಬೋದು. ನೋಡಿ ಇದರ ಸಿಪ್ಪೆಯನ್ನೆಲ್ಲ ತೆಗೆದುಕೊಂಡಿದ್ದಾಯಿತು. ಈಗ ಇದನ್ನು ಸ್ವಲ್ಪ ಸಣ್ಣಗೆ ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಅಕ್ಕಿಯಲ್ಲಿರುವ ನೀರನ್ನೆಲ್ಲ ತೆಗೆದುಕೊಂಡಿದ್ದಾಗಿದೆ. ಆ ಅಕ್ಕಿ ಜೊತೆ ಈ ಮೊಗೆಕಾಯಿ ಪೀಸ್ಗಳನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ ಇದಕ್ಕೆ ನೀರನ್ನು ಹಾಕೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಮೊಗೆಕಾಯಲ್ಲಿ ನೀರಿನ ಕಂಟೆಂಟ್ ತುಂಬಾ ಜಾಸ್ತಿ ಇರೋದ್ರಿಂದ ಅದಕ್ಕೆ ಮತ್ತೆ ನೀರು ಹಾಕ್ಕೊಂಡ್ಬಿಟ್ರೆ ಅದು ತೆಳ್ಳಗಾಗ್ಬಿಡುತ್ತೆ. ಎಷ್ಟು ಅಕ್ಕಿ ತೆಗೆದುಕೊತೀವಿ ಅದರ ಮುಕ್ಕಾಲು ಭಾಗದಷ್ಟು ಮೊಗೆಕಾಯನ್ನು ಹಾಕ್ಕೊಳ್ಬೇಕಾಗತ್ತೆ. ಹಾಗಾದರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಸ್ಮೂತಾಗಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ಸ್ವಲ್ಪನೂ ಅಕ್ಕಿ ಕಡಿ ಇರಬಾರ್ದು ನೋಡಿ. ಉಳಿದಿರೋ ಅಕ್ಕಿ ಮತ್ತು ಮೊಗೆಕಾಯನ್ನು ಸೇರಿಸ್ಬಿಟ್ಟು ಗ್ರೈಂಡ್ ಮಾಡ್ಕೊಂಡಿದ್ದಾಯಿತು. ನೋಡಿ ಇದು ಎಷ್ಟು ತೆಳ್ಳಗಾಗಿದೆ. ಸ್ವಲ್ಪನೂ ಇದಕ್ಕೆ ನೀರನ್ನು ಹಾಕದೇ ಇದ್ದರೂ ಕೂಡ ಇದು ಕರೆಕ್ಟಾಗಿರುವಂಥ ಹದಕ್ಕೆ ಬಂದಿದೆ. ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಇನ್ನೊಮ್ಮೆ ಅದನ್ನು ಸರಿಯಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿ ಒಂದು 15ರಿಂದ 20 ನಿಮಿಷ ಇದನ್ನು ಹಾಗೆ ಬಿಡಬೇಕು. ದೋಸೆ ಮಾಡೋ ಮೊದಲು ಹಿಟ್ಟನ್ನು ಸರಿಯಾಗಿ ಸ್ಟರ್ ಮಾಡಿಬಿಟ್ಟು ಆನಂತರ ದೋಸೆ ಮಾಡ್ಕೊಳ್ಬೋದು. ನೋಡಿ ಇವತ್ತು ನಾನು ದೋಸೆಯನ್ನು ನಾನ್ ಸ್ಟಿಕ್ ತವಾದಲ್ಲಿ ಮಾಡ್ತಾಯಿದ್ದೀನಿ. ತವ ಸರಿಯಾಗಿ ಗರಮ್ ಆದಮೇಲೆ ಹಿಟ್ಟನ್ನು ತೆಳ್ಳಗೆ ಹಾಕ್ಕೋಬೋದು. ತುಂಬಾ ತೆಳ್ಳಗೆ ದೋಸೆ ಮಾಡ್ಕೊಳ್ಳಿಕ್ಕಾಗುತ್ತೆ. ಸ್ವಲ್ಪನೂ ಇದು ಅಂಟ್ಕೊಳ್ಳಲ್ಲ ಅಥವಾ ದೋಸೆ ಮಾಡಲಿಕ್ಕೆ ಬರಲ್ಲ, ಆ ರೀತಿ ಏನಿಲ್ಲ. ತುಂಬಾ ಚೆನ್ನಾಗಿ ದೋಸೆ ಮಾಡ್ಕೊಳ್ಳಿಕ್ಕಾಗುತ್ತೆ. ನಾನ್ ಸ್ಟಿಕ್ ತವಾದಲ್ಲಿ ಮಾಡಲ್ಲ ಅಂತಂದರೆ ಈ ದೋಸೆ ಮಾಡುವಂಥ ಕಾವಲಿ ಇರುತ್ತಲ್ಲ, ಅದರಿಂದಲೂ ದೋಸೆ ಮಾಡ್ಕೊಳ್ಳಿಕ್ಕಾಗುತ್ತೆ. ಅದರಲ್ಲೂ ಸಹ ಇಷ್ಟೇ ತೆಳ್ಳಗೆ ದೋಸೆ ಮಾಡ್ಕೊಳ್ಳಿಕ್ಕಾಗುತ್ತೆ. ತುಂಬಾ ಚೆನ್ನಾಗಾಗುತ್ತೆ. ಕೊನೆಯದಾಗಿ ಸ್ವಲ್ಪ ತುಪ್ಪವನ್ನು ಹಾಕಿಬಿಟ್ಟು 1 ನಿಮಿಷ ಇದನ್ನು ಹಾಗೆ ಬಿಟ್ಟರೆ ಒಂದು ಸೈಡ್ ಸ್ವಲ್ಪ ಕ್ರಿಸ್ಪಿ ಆದಂಗೆ ಆಗುತ್ತೆ. ತಿನ್ಲಿಕ್ಕೆ ತುಂಬಾ ಚೆನ್ನಾಗಾಗುತ್ತೆ ನೋಡಿ. ನೋಡಿ ತವದಿಂದ ಎಷ್ಟು ಕ್ಲೀನಾಗಿ ಎದ್ದು ಬರುತ್ತೆ ಅಂತ. ಏನೂ ಅಂಟ್ಕೊಳ್ಳಲ್ಲ ಅಥವಾ ತೆಗಿಲಿಕ್ಕೆ ಬರಲ್ಲ, ಆ ರೀತಿ ಏನಾಗಲ್ಲ. ತುಂಬಾ ಚೆನ್ನಾಗಾಗುತ್ತೆ. ಒಳ್ಳೆ ಪರಿಮಳ ಕೂಡ ಬರ್ತಾ ಇದೆ. ನೀವು ಸಹ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೆ ತಂಪಾಗಿರುವಂಥ ಈ ಮೊಗೆಕಾಯಿ ದೋಸೆ ತಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ಇಷ್ಟ ಆದರೆ ಟ್ರೈ ಮಾಡಿ ನೋಡಿ. ಹೀಗೇ ಸುಲಭವಾಗಿ ಎಲ್ಲ ದೋಸೆಯನ್ನು ಮಾಡ್ಕೊಳ್ಳಿಕ್ಕಾಗುತ್ತೆ. ಇವತ್ತು ನಾನು ಈ ದೋಸೆಯನ್ನು ತೆಂಗಿನಕಾಯಿ ಕೆಂಪು ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಈ ಚಟ್ನಿ ರೆಸಿಪಿ ಆಲ್ರೆಡಿ ನನ್ನ ಚಾನಲಲ್ಲಿ ಇದೆ, ಬೇಕಾದರೆ ಚೆಕ್ ಮಾಡ್ಕೊಳ್ಬೋದು. ತುಂಬಾ ರುಚಿಯಾಗಿರುವಂಥ ಈ ದೋಸೆ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ಹೇಗಾಗಿದೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ನೋಡಿ ಇನ್ನೊಂದು ದೋಸೆ ರೆಸಿಪಿಯನ್ನು ನೋಡೋಣ. ಇದು ಸಹ ಅಕ್ಕಿಯನ್ನು ನೆನೆ ಹಾಕಿಟ್ಕೊಳ್ಬೇಕು. ರಾತ್ರಿ ನೆನೆ ಹಾಕಿಟ್ಕೊಂಡ್ರೆ ಬೆಳಿಗ್ಗೆ ದೋಸೆ ಮಾಡಲಿಕ್ಕಾಗುತ್ತೆ. ಇಲ್ಲಾಂದರೆ 5ರಿಂದ 6 ತಾಸಾದರೂ ಅಕ್ಕಿ ಚೆನ್ನಾಗಿ ನೆಂದಿರಬೇಕು. ಇಲ್ಲಿ 2 ಕಪ್ ದೋಸೆ ಅಕ್ಕಿಯನ್ನು ನೆನೆ ಹಾಕಿಟ್ಟಿದ್ದೇನೆ. ಇದರಲ್ಲಿರುವಂಥ ನೀರನ್ನೆಲ್ಲ ಪೂರ್ತಿಯಾಗಿ ಚೆಲ್ಕೊಳ್ಬೇಕು. ನೋಡಿ ನಾನಿಲ್ಲಿ 3 ಮೀಡಿಯಮ್ ಗಾತ್ರದ ಸೌತೆಕಾಯಿನ ತೆಗೆದುಕೊಂಡಿದ್ದೇನೆ. ಇದು ಸಲಾಡ್ ಮಾಡುವಂಥ ಸೌತೆಕಾಯಿ, ಸಾಮಾನ್ಯವಾಗಿ ಎಲ್ಲ ಕಡೆ ಸಿಗುತ್ತೆ. ಆನಂತರ ಅರ್ಧ ಕಪ್ಪಷ್ಟು ಫ್ರೆಶ್ ತೆಂಗಿನಕಾಯಿ ತುರಿಯನ್ನು ತೆಗೆದುಕೊಂಡಿದ್ದೇನೆ. ಈ ಸೌತೆಕಾಯಿಯನ್ನು ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಬೇಕು, ಯಾಕೆಂದರೆ ಮಿಕ್ಸರ್ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೋಸ್ಕರ. ಈಗ ಅಕ್ಕಿ ಮತ್ತು ಸೌತೆಕಾಯಿ ಹಾಗೆಯೇ ಕಾಯಿ ತುರಿ ಈ 3 ಸೇರಿಸಿ ಗ್ರೈಂಡ್ ಮಾಡ್ಕೊಳ್ಬೇಕು. ಇದಕ್ಕೆ ನೋಡಿ ಸ್ವಲ್ಪನೂ ನೀರನ್ನು ಹಾಕೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಸೌತೆಕಾಯಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಮತ್ತೆ ನೀರನ್ನು ಹಾಕಿಬಿಟ್ರೆ ಅದು ತೆಳ್ಳಗಾಗಿಬಿಡುತ್ತೆ. ಮಿಕ್ಸರ್ ಜಾರಲ್ಲಿ ಒಂದು ಸಲ ಎಷ್ಟಾಗುತ್ತೆ ಅಷ್ಟೇ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು. ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ ಸ್ವಲ್ಪನೂ ತರಿ ಇರಬಾರ್ದು. ಉಳಿದಿರುವಂಥ ಅಕ್ಕಿ ಮತ್ತು ಸೌತೆಕಾಯಿಯನ್ನು ಸೇರಿಸಿ ಗ್ರೈಂಡ್ ಮಾಡಿಕೊಂಡು ಹಿಟ್ಟಿನ ಜೊತೆ ಸರಿಯಾಗಿ ಮಿಕ್ಸ್ ಮಾಡಬೇಕು. ಕೊನೆಯಲ್ಲಿ ನೋಡಿ ಒಂದು 2 ಟೇಬಲ್ ಸ್ಪೂನ್ ನೀರನ್ನು ಹಾಕಿ ಜಾರಲ್ಲಿರುವಂಥ ಹಿಟ್ಟನ್ನು ತೊಳೆದು ಹಾಕ್ತಾಯಿದ್ದೀನಿ. ಜಾಸ್ತಿ ನೀರನ್ನೇ ಆ್ಯಡ್ ಮಾಡಬಾರ್ದು. ಇದನ್ನು ಸೌತೆಕಾಯಿಯಲ್ಲೇ ಇದು ಗ್ರೈಂಡ್ ಆಗಿರಬೇಕು. ಕೊನೆಯದಾಗಿ ಸ್ವಲ್ಪ ಉಪ್ಪನ್ನು ಹಾಕಿ ಇನ್ನೊಮ್ಮೆ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ 15ರಿಂದ 20 ನಿಮಿಷ ಇದನ್ನು ಹಾಗೆ ಬಿಡಬೇಕು. ಆನಂತರ ದೋಸೆ ಮಾಡ್ಕೊಳ್ಬೋದು. ಈ ದೋಸೆಗೆ ಒಂದು ರುಚಿಯಾಗಿರುವಂಥ ಚಟ್ನಿ ಮಾಡಲಿಕ್ಕೆ ಒಂದು ಫ್ರೈ ಪ್ಯಾನಲ್ಲಿ ಅರ್ಧ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೇನೆ. ಅದಕ್ಕೆ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ಒಂದು ಚಿಕ್ಕ ಗಾತ್ರದ ಶುಂಠಿ, 2 ಹಸಿಮೆಣಸಿನಕಾಯಿ, ಹಾಗೆಯೇ ಸ್ವಲ್ಪ ಕರಿಬೇವಿನ ಎಲೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಕಲರ್ ಸ್ವಲ್ಪ ಚೇಂಜ್ ಆಗಬೇಕು. ಹಾಗೆಯೇ ಈರುಳ್ಳಿ, ಬೆಳ್ಳುಳ್ಳಿ ಇವೆಲ್ಲ ಸರಿಯಾಗಿ ಬಾಡಬೇಕು ನೋಡಿ. ಹುರಿದಿರುವಂಥ ಈರುಳ್ಳಿ ತಣ್ಣಗಾದ ನಂತರ ಅದನ್ನು ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ಅದ್ರ ಜೊತೆಗೇ 2 ಟೇಬಲ್ ಸ್ಪೂನ್ನಷ್ಟು ಚಟ್ನಿ ದಾಲು ಅಥವಾ ಪುಟಾಣಿ ದಾಲ್ ಅಂತೀವಲ್ಲ ಅದನ್ನು ಹಾಕ್ಕೊಳ್ಬೇಕು. ಹಾಗೆಯೇ 3 ಸ್ಪೂನು ಫ್ರೆಶ್ ಕೊಬ್ಬರಿ ತುರಿಯನ್ನು ಹಾಕ್ತಾಯಿದ್ದೀನಿ. ಫ್ರೆಶ್ ಕೊಬ್ಬರಿ ತುರಿ ಇಲ್ಲ ಅಂದರೆ ಈ ಒಣ ಕೊಬ್ಬರಿ ತುರಿ ಇರುತ್ತಲ್ಲ ಅದನ್ನು ಹಾಕ್ಕೋಬೋದು. ಹಾಗೆಯೇ ಚಿಕ್ಕ ಗಾತ್ರದ ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರನ್ನು ಹಾಕಿ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು.
ನೀರು ಜಾಸ್ತಿ ಹಾಕ್ಕೊಳ್ಬಾರ್ದು. ಗ್ರೈಂಡ್ ಮಾಡಲಿಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟೇ ನೀರನ್ನು ಹಾಕ್ಕೊಳ್ಬೇಕು. ಚಟ್ನಿ ಸ್ವಲ್ಪ ಗಟ್ಟಿಯಾಗಿದ್ದರೆ ತಿನ್ಲಿಕ್ಕೆ ತುಂಬಾ ಚೆನ್ನಾಗಾಗುತ್ತೆ. ಕೊನೆಯದಾಗಿ ಇದಕ್ಕೊಂದು ತುಪ್ಪದಿಂದ ಮಾಡಿರುವಂಥ ಕರಿಬೇವಿನ ಒಗ್ಗರಣೆ ಹಾಕಿಬಿಟ್ರೆ ಚಟ್ನಿ ಕಂಪ್ಲೀಟ್ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ದೋಸೆ ಜೊತೆ ತಿನ್ನಲಿಕ್ಕೆ ಸಖತ್ತಾಗಿರುತ್ತೆ. ಈಗ ದೋಸೆ ಮಾಡ್ಕೊಳ್ಳಿಕ್ಕೆ ಒಂದು ಕಾವಲಿಯನ್ನು ಗ್ಯಾಸ್ ಫ್ಲೇಮ್ ಮೇಲೆ ಇಟ್ಟಿದ್ದೇನೆ. ಕಾವಲಿ ಸರಿಯಾಗಿ ಗರಂ ಆದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಕಾಟನ್ ಬಟ್ಟೆಯಿಂದ ಒರೆಸಿ ತೆಗೆದುಕೊಳ್ಬೇಕು. ಆನಂತರ ಹಿಟ್ಟನ್ನು ಹಾಕಿ ತೆಳ್ಳಗೆ ದೋಸೆ ಮಾಡ್ಕೊಳ್ಳಿಕ್ಕೆ ಆಗುತ್ತೆ ನೋಡಿ. ಹಿಟ್ಟನ್ನು ಹಾಕಿದ ನಂತರ ಒಂದು 2 ನಿಮಿಷ ಇದನ್ನು ಮುಚ್ಚಿ ಬೇಯಲಿಕ್ಕೆ ಬಿಡಬೇಕು. ಆನಂತರ ನೋಡಿ ತೆಗೆದು ಮತ್ತೆ ಪುನಃ ಅದನ್ನು ಉಲ್ಟಾ ಹಾಕೋದಿದ್ರೆ ಹಾಕ್ಬೋದು, ಇಲ್ಲಾಂದರೆ ಹಾಗೇನೂ ತಿನ್ನಲಿಕ್ಕಾಗುತ್ತೆ. ಯಾಕೆಂದರೆ ಇದು ತೆಳ್ಳಗಿರೋದ್ರಿಂದ ಚೆನ್ನಾಗಿ ಬೆಂದಿರುತ್ತೆ. ಉಲ್ಟಾ ಹಾಕಿಬಿಟ್ಟು ಮತ್ತೆ ಪುನಃ ಅದ್ರ ಮೇಲೆ ಸ್ವಲ್ಪ ತುಪ್ಪವನ್ನು ಹಾಕಿ 1 ನಿಮಿಷ ಇದನ್ನು ಹಾಗೆ ಬಿಡಬೇಕು. ಒಂದು ಸೈಡ್ ಸ್ವಲ್ಪ ಕ್ರಿಸ್ಪಿ ಆಗುತ್ತೆ, ತಿನ್ನಲಿಕ್ಕೆ ಚೆನ್ನಾಗಾಗುತ್ತೆ. ದೇಹಕ್ಕೆ ತಂಪಾಗಿರುವಂಥ, ರುಚಿಯಾಗಿರುವಂಥ ಹಾಗೆ ಹೆಲ್ದಿಯಾಗಿರುವಂಥ ಈ ಸೌತೆಕಾಯಿ ದೋಸೆ ಹಾಗೂ ಮೊಗೆಕಾಯಿ ದೋಸೆ, ಈ 2 ದೋಸೆ ರೆಸಿಪಿ ತಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಾಯಿತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೊಂದು ರುಚಿಯಾಗಿರುವಂಥ ಹಾಗೆ ಹೆಲ್ದಿಯಾಗಿರುವಂಥ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಪುನಃ ಭೇಟಿಯಾಗೋಣ. ಥ್ಯಾಂಕ್ ಯು.